ಓಂ ಗಂ ಗಣೇಶಾಯ ನಮಃ. ಗಣೇಶನ ಜನನದ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ಪುರಾಣಗಳಲ್ಲಿ ತಿಳಿಸಿರುವ ಹಾಗೆ ಆದಿ ಅನಾದಿ ಕಾಲದಿಂದಲೂ ಸುರ ಅಸುರರ ಶತ್ರುತ್ವ, ದೇವದಾನವರ ಕದನ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗೋಸ್ಕರ ದೇವತೆಯರು ಅನೇಕ ಅವತಾರಗಳನ್ನು ತಾಳಿ ಸೃಷ್ಟಿಯನ್ನು ಕಾಪಾಡಿರುವುದು ನಮ್ಮ ನಡೆಯುತ್ತಲೇ ಬಂದಿದೆ. ಹೀಗೆ ತ್ರಿಪುರಾಸುರರ ಅಂತ್ಯದ ನಂತರ ಅವರ ವಾರಸುದಾರರಾದ ಗಜಾಸುರ ಮತ್ತು ಮೂಷಿಕಾಸುರರು ಅತ್ಯಂತ ಬುದ್ಧಿಶಕ್ತಿ ಮತ್ತು ಬಲಶಕ್ತಿಯನ್ನ ಹೊಂದಿರುತ್ತಾರೆ. ಇವರಿಬ್ಬರು ಸೇರಿ ದೇವತೆಯರನ್ನು ಸದಾ ಹಿಂಸಿಸಬೇಕೆಂದು ಉಪಾಯ ಮಾಡಿಕೊಳ್ಳುತ್ತಾರೆ. ಆಗ ಶಿವಶಕ್ತಿಯರು ಒಂದಾಗಿ ಇರುವವರೆಗೂ ತಮ್ಮ ಆಟಗಳು ನಡೆಯಲು ಸಾಧ್ಯವಿಲ್ಲ ಎಂದು ಯೋಚಿಸಿ ಶಿವಶಕ್ತಿಯನ್ನು ಬೇರೆ ಮಾಡಬೇಕೆಂದು ಉಪಾಯ ಮಾಡಿಕೊಳ್ಳುತ್ತಾರೆ. ಶಕ್ತಿಯಿಂದ ಅಲ್ಲದೆ ಆದರೂ ಭಕ್ತಿಯಿಂದ ಶಿವಶಕ್ತಿಯರನ್ನು ಬೇರೆ ಮಾಡಬೇಕೆಂಬ ಉಪಾಯದಿಂದ ಅಸುರ ಶಿವನ ತಪಸ್ಸನ್ನು ಮಾಡುತ್ತಾನೆ. ಕಠಿಣ ತಪಸ್ಸಿಗೆ ಒಲಿದು ಶಿವ ಪ್ರತ್ಯಕ್ಷನಾಗುತ್ತಾನೆ. ನಿನಗೆ ಏನು ವರ ಬೇಕು ಎಂದು ಕೇಳಿದಾಗ, ನಾನು ಕೇಳಿದ ವರ ಕೊಡಲೇಬೇಕು, ಮತ್ತೆ ಇಲ್ಲ ಎನ್ನಬಾರದು ಎಂದು ಹೇಳುತ್ತಾನೆ. ಆಗ ಶಿವ, ಕೇಳು ಗಜಾಸುರ, ನಿನ್ನ ಭಕ್ತಿಗೆ ಮೆಚ್ಚಿ ಯಾವ ವರ ಬೇಕಾದರೂ ಕೊಡುತ್ತೇನೆ ಎಂದಾಗ ಗಜಾಸುರ, ಪರಮೇಶ್ವರ, ನಿನ್ನನ್ನು ಬಿಟ್ಟು ಒಂದು ಕ್ಷಣವಾದರೂ ನಾನು ಇರಲಾರೆ. ಆದ್ದರಿಂದ ನೀನು ಸದಾ ನನ್ನ ಉದರದಲ್ಲೇ ನೆಲೆಸಿರಬೇಕು ಎಂಬ ವರವನ್ನು ಕೇಳುತ್ತಾನೆ. ಇದಕ್ಕೆ ಶಿವ ತಥಾಸ್ತು ಎಂದು ವರ ಕೊಡುತ್ತಾನೆ. ಶಿವಶಕ್ತಿಯರು ದೂರವಾದದ್ದನ್ನು ಕಂಡು ಅಸುರರು ಇಂದ್ರಾದಿ ದೇವತೆಯರನ್ನು ಹಿಂಸಿಸಲಾರಂಭಿಸುತ್ತಾರೆ. ಆಗ ಮೂಷಿಕ ಮತ್ತು ಗಜಾಸುರರ ಹಿಂಸೆಯನ್ನು ತಾಳಲಾರದೆ ದೇವತೆಯರು, ಋಷಿಮುನಿಗಳೆಲ್ಲರೂ ವಿಷ್ಣು ಮತ್ತು ಬ್ರಹ್ಮದೇವರ ಬಳಿ ಬಂದು ಹೀಗೆ ಕೇಳಿಕೊಳ್ಳುತ್ತಾರೆ. ಸ್ವಾಮಿ, ಈ ದಾನವರ ಹಿಂಸೆಯನ್ನು ಸಹಿಸಲಾಗುತ್ತಿಲ್ಲ ಪ್ರಭು, ಇವರ ಸಂಹಾರ ಮಾಡಿ ನಮ್ಮನ್ನು ಕಾಪಾಡಿ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಬ್ರಹ್ಮದೇವ ಹೇಳುತ್ತಾರೆ, ಮೂಷಿಕಾಸುರನ ಅಂತ್ಯಕ್ಕೆ ಕೆಲವು ನಿಯಮಗಳಿವೆ. ಅವನನ್ನು ಅಂತ್ಯ ಮಾಡಲು ದ್ವಿಜನ್ಮ, ದ್ವಿರೂಪಿ, ಸರ್ವ ಸಕಲ ಗುಣ ಸಂಪನ್ನನಾಗಿರುವಂತಹ, ಎಲ್ಲ ಗಣಗಳಿಗೂ ಅಧಿಪತಿಯಾಗಿರುವಂತಹ ಹಾಗೂ ಬ್ರಹ್ಮನಿಂದ ಸೃಷ್ಟಿಯಾಗದೇ ಇರುವ ಬಾಲಕ ಬೇಕು. ಅಂತಹ ಬಾಲಕನನ್ನು ಸೃಷ್ಟಿಸುವುದು ಆ ಆದಿಶಕ್ತಿ ಪಾರ್ವತಿ ದೇವಿಗೆ ಮಾತ್ರ ಸಾಧ್ಯ ಎಂದು ಹೇಳುತ್ತಾನೆ. ಆದ್ದರಿಂದ ದೇವತೆಯರೆಲ್ಲರೂ ಪಾರ್ವತಿ ದೇವಿಯ ಬಳಿ ಬಂದು ಈ ವಿಚಾರವಾಗಿ ಕೇಳಿಕೊಳ್ಳುತ್ತಾರೆ. ಆಗ ಪಾರ್ವತಿ ದೇವಿ, ಶಿವ ಇಲ್ಲದೆ ನಾನು ಯಾವುದಾದರೂ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಹೇಗಾದರೂ ಮಾಡಿ ನೀವೆಲ್ಲ ಶಿವನನ್ನು ಗಜಾಸುರನ ಉದರದಿಂದ ಹೊರತನ್ನಿ ಎಂದು ಹೇಳುತ್ತಾಳೆ. ಆಗ ವಿಷ್ಣುದೇವ ಪಾರ್ವತಿ ಮಾತಿಗೆ ಹೇಳುತ್ತಾರೆ, ನಾವು ಗಜಾಸುರನ ಉದರದಿಂದ ಶಿವನನ್ನು ಹೊರತರಲು ಯತ್ನಿಸುತ್ತೇವೆ. ಅದಕ್ಕೆ ನಿನ್ನ ಸಹಾಯವೂ ಬೇಕು. ನೀನು ಅಭ್ಯಂಜನ ಸ್ನಾನ ಮುಗಿಸಿ ನಿಷ್ಠೆಯಿಂದ ಯಾವ ಅಡಚಣೆಗಳೂ ಇಲ್ಲದೆ ಶಿವದೀಕ್ಷೆಯನ್ನು ಮಾಡು ಸೋದರಿ ಎಂದು ಹೇಳಿ ವಿಷ್ಣು ಹೊರಡುತ್ತಾನೆ. ವಿಷ್ಣುವಿನ ಮಾತಿನಂತೆ ಪಾರ್ವತಿ ದೇವಿ ಅಭ್ಯಂಜನ ಸ್ನಾನ ಮಾಡಲು ಹೋಗುತ್ತಾಳೆ. ಸ್ನಾನ ಮಾಡುವ ಸಂದರ್ಭದಲ್ಲಿ ತನ್ನ ಮೈಗೆ ಅಂಟಿರುವ ಅರಿಶಿಣದಿಂದ ಒಂದು ಸುಂದರವಾದ ಗೊಂಬೆಯನ್ನು ತಯಾರಿಸುತ್ತಾಳೆ. ನಂತರ ಗೌರಿ ಮಾತೆ ಆ ಗೊಂಬೆಗೆ ಜೀವ ತುಂಬುತ್ತಾಳೆ. ಆಗ ಆ ಮುದ್ದಾದ ಮಗು ಅಮ್ಮ ಎಂದು ಕರೆದಾಗ ಪಾರ್ವತಿ ದೇವಿಗೆ ಬಹಳ ಸಂತೋಷವಾಗುತ್ತದೆ. ಆ ಮಗು, ಅಮ್ಮ, ನನ್ನ ಹೆಸರೇನು ಎಂದು ಕೇಳಿದಾಗ ಆ ಮಗುವಿಗೆ ಪಾರ್ವತಿ ದೇವಿ ಉಮಾಪುತ್ರ ಎಂದು ಹೆಸರಿಡುತ್ತಾರೆ. ಹಾಗೆ ಒಂದು ಜವಾಬ್ದಾರಿಯನ್ನು ಕೂಡ ಒಪ್ಪಿಸುತ್ತಾಳೆ. ಉಮಾಪುತ್ರ, ನಾನು ಶಿವದೀಕ್ಷೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ಅದಕ್ಕೆ ಯಾವುದೇ ಅಡಚಣೆಯಾಗದಂತೆ ನೀನು ನೋಡಿಕೊಳ್ಳಬೇಕು. ಆದ್ದರಿಂದ ನೀನು ಈ ದ್ವಾರದ ಬಳಿ ಕಾವಲಿರು. ಯಾರೇ ಬಂದರೂ ಒಳಗಡೆ ಬಿಡಬೇಡ ಎಂದು ಮಗನ ರಕ್ಷಣೆಗೆ ಒಂದು ಆಯುಧವನ್ನು ಕೂಡ ಕೊಟ್ಟು ಶಿವದೀಕ್ಷೆಗೆ ಹೊರಡುತ್ತಾಳೆ. ಕಡೆ ದೇವತೆಯರೆಲ್ಲರೂ ಸೇರಿ ಮಾಯಾವೇಷದಲ್ಲಿ ಗಜಾಸುರನ ಬಳಿ ಬಂದು ಚಾತುರ್ಯತೆಯಿಂದ ಒಂದು ಪ್ರದರ್ಶನವನ್ನು ಮಾಡಿ ಅದಕ್ಕೆ ಬಹುಮಾನವನ್ನು ಕೇಳುತ್ತಾರೆ. ಗಜಾಸುರ ಅವರ ಚಾತುರ್ಯತೆಯನ್ನು ಅರಿಯದೆ ನಿಮಗೆ ಬೇಕಾಗಿರುವ ಬಹುಮಾನ ಕೊಡುತ್ತೇನೆ ಎಂದು ವಾಗ್ದಾನ ಮಾಡುತ್ತಾನೆ. ಆಗ ದೇವತೆಯರು, ನಿಮ್ಮ ಉದರದಲ್ಲಿರುವ ಶಿವ ಬೇಕು ಎಂದು ಕೇಳುತ್ತಾರೆ. ಕೋಪಗೊಂಡ ಗಜಾಸುರ, ಇದೆಲ್ಲ ದೇವತೆಯರ ಮೋಸವೆಂದು ತಿಳಿದರೂ ಕೂಡ ಕೊಟ್ಟಿರುವ ಮಾತಿನ ಪ್ರಕಾರ ನಿಮ್ಮ ಕೈಲಾದರೆ ಶಿವನನ್ನು ಹೊರಗೆ ಕರೆಸಿಕೊಳ್ಳಿ ಎಂದು ಹೇಳುತ್ತಾರೆ.
ದೇವತೆಗಳೆಲ್ಲರಿಂದ ಶಿವ ಶ್ಲೋಕಗಳ ಉಚ್ಚಾರಣೆಯಾಗತೊಡಗುತ್ತದೆ. ಹಾಗೆ ಪಾರ್ವತಿ ದೇವಿಯ ಶಿವ ದೀಕ್ಷೆ ಹಾಗೂ ಎಲ್ಲರ ಭಕ್ತಿಯಿಂದ ಈಶ್ವರನು ಗಜಾಸುರನ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗಡೆ ಬರುತ್ತಾನೆ. ಆಗ ಗಜಾಸುರ ತನ್ನ ಅಹಂಕಾರವನ್ನು ಬಿಟ್ಟು, ನನ್ನನ್ನು ಕ್ಷಮಿಸಿ ಸ್ವಾಮಿ, ನಿನ್ನನ್ನು ನೋಡದೆ ನಾನು ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಸದಾ ನಿನ್ನನ್ನೇ ನೋಡುತ್ತಾ ನಿನ್ನ ಬಳಿ ಇರುವ ವರ ನೀಡು ಸ್ವಾಮಿ ಎಂದು ಕೇಳಿಕೊಂಡಾಗ ಶಿವ ಅದಕ್ಕೆ ಒಪ್ಪಿ ಕೈಲಾಸಕ್ಕೆ ಬರುತ್ತಾನೆ. ಆಗ ಶಿವನನ್ನು ಒಳಗೆ ಬಿಡದೆ ಉಮಾಪುತ್ರ ಅವರನ್ನು ತಡೆಯುತ್ತಾನೆ. ಅದಕ್ಕೆ ಶಿವ, ಬಾಲಕ, ನೀನ್ಯಾರು? ನನ್ನನ್ನು ನನ್ನ ಮಂದಿರಕ್ಕೆ ಹೋಗಲು ಏಕೆ ತಡೆಯುತ್ತಿರುವೆ ಎಂದು ಕೇಳಿದಾಗ ಆ ಬಾಲಕ, ನಾನು ಪಾರ್ವತಿ ಪುತ್ರ, ಯಾರನ್ನೂ ಒಳಗಡೆ ಬಿಡುವುದಿಲ್ಲ, ಇದು ನನ್ನ ತಾಯಿಯ ಆಜ್ಞೆ ಎಂದು ತಡೆಯುತ್ತಾನೆ. ಎಷ್ಟೇ ಮುದ್ದಾಗಿ ವಿಧವಾಗಿ ಕೇಳಿಕೊಂಡರೂ ಸಹ ಉಮಾಪುತ್ರ ಶಿವನನ್ನು ಒಳಗಡೆ ಬಿಡಲು ಒಪ್ಪುವುದೇ ಇಲ್ಲ. ತಾಯಿ ಕೊಟ್ಟ ಆಯುಧದಿಂದ ಶಿವನ ಮೇಲೆ ದಾಳಿ ಮಾಡುತ್ತಾನೆ. ಇದರಿಂದ ಕೋಪಗೊಂಡ ಶಿವ ತನ್ನ ತ್ರಿಶೂಲದಿಂದ ಬಾಲಕನ ಶಿರಚ್ಛೇದನ ಮಾಡುತ್ತಾನೆ. ಈ ವಿಷಯ ತಿಳಿದ ಪಾರ್ವತಿ ಮಾತೆ ಓಡಿ ಬಂದು ತನ್ನ ಮಗನ ಪರಿಸ್ಥಿತಿಯನ್ನು ಕಂಡು ಜೋರಾಗಿ ಅಳುತ್ತಾ ಮಗನನ್ನು ಬದುಕಿಸಿಕೊಡಿ ಎಂದು ಶಿವನನ್ನು ಕೇಳಿಕೊಳ್ಳುತ್ತಾಳೆ. ಆಗ ಶಿವ, ಇಲ್ಲ ಪಾರ್ವತಿ, ನನ್ನ ಶೂಲದಿಂದ ಒಂದು ಬಾರಿ ಕಡಿದ ಶಿರವನ್ನು ಮತ್ತೆ ಇಡಲು ಸಾಧ್ಯವಿಲ್ಲ ಎಂದಾಗ ಕೋಪಗೊಂಡ ಪಾರ್ವತಿ ಮಾತಾ, ನನ್ನ ಮಗುವನ್ನು ಬದುಕಿಸಿಕೊಡಿ, ಇಲ್ಲದಿದ್ದರೆ ನಾನು ಆದಿಶಕ್ತಿಯಾಗಿ ಈ ಸೃಷ್ಟಿಯನ್ನೇ ನಾಶ ಮಾಡಿಬಿಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಶಾಂತಿಸು ಗೌರಿ, ಇದಕ್ಕೆ ಒಂದು ಉಪಾಯವಿದೆ.